ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟೆಕ್ ಸುದ್ದಿನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ತುಂಬಾ ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು ಹಾಗೆ ಟೆಕ್ ವಿಡಿಯೋಸ್ಗಳು ಬರುತ್ತೆ. ನಮ್ಮ ಜೊತೆನೇ ಇರಿ. ಹಾಗೆ ನಮ್ಮ ಚಾನಲ್ಗೆ 1120 ಜನ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಕಮೆಂಟ್ಸ್ ಮಾಡಿ ಡೈಲಿ ನನಗೆ ಮೋಟಿವೇಶನ್ ಕೊಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಜೊತೆನೇ ಇರಿ. 1000 ಜನ ಕಂಪ್ಲೀಟ್ ಆಗಿರೋ ಖುಷಿಗೆ ನಾನು ಒಂದು ಗಿವ್ ಅವೇ ಮಾಡಬೇಕು ಅಂತ ಇದ್ದೀನಿ. ಆದ್ರೆ ಕನ್ಫರ್ಮ್ ಇಲ್ಲ. ಹಾಗೆ ಹೇಗೆ ಗಿವ್ ಅವೇ ಮಾಡೋದು ಅಂತಾನು ನನಗೆ ಗೊತ್ತಿಲ್ಲ. ಸ್ವಲ್ಪ ಟೈಮ್ ತಗೊಂಡು ನಾನು ಮಾಡ್ತೀನಿ. ಈಗ ನಾವು ಟೆಕ್ ಸುದ್ದಿ ಕಡೆ ಹೋಗೋಣ. ಇವತ್ತಿನ ಮೊದಲನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ನ ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ಈ ಫೋನ್ ಆದಷ್ಟು ಬೇಗ ಲಾಂಚ್ ಆಗಬಹುದು. ಈ ಫೋನ್ ಅಲ್ಲಿ 6.1 ಇಂಚಸ್ ಫುಲ್ HD ಪ್ಲಸ್ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ನ ಸಪೋರ್ಟ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 12 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಹಾಗೆ ಸ್ಯಾಮ್ಸಂಗ್ ಕಡೆಯಿಂದ Exynos 2400 ಪ್ರೊಸೆಸರ್ ಕೂಡ ಸಿಗುತ್ತೆ. 4500 mAh ಬ್ಯಾಟರಿ ಸಿಗುತ್ತೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರುತ್ತೆ. ಡ್ಯುಯಲ್ ಸ್ಪೀಕರ್ಸ್ ಹಾಗೆ IP68 ನ ಸರ್ಟಿಫಿಕೇಶನ್ ಸಿಗುತ್ತೆ. ಈ ಫೋನ್ ಅಕ್ಟೋಬರ್ ಮಂತ್ ಅಲ್ಲಿ 60,000 ಒಳಗಡೆನೆ ಬರಬಹುದು ಅಂತ ರೂಮರ್ಸ್ ಇದೆ. ನಾವು ಕಾದ್ ನೋಡೋಣ. ಪೋಕೋ ರೆಡ್ಮಿ ಪ್ಯಾಡ್ ಪ್ರೋನ ನಮ್ಮ ಇಂಡಿಯಾದಲ್ಲೇ ಲಾಂಚ್ ಮಾಡ್ತಾ ಇದೆ. ಪೋಕೋ ಪ್ಯಾಡ್ ಅಂತ ಇದರ ಸ್ಪೆಸಿಫಿಕೇಶನ್ ನೋಡಬಹುದು, ಚೆನ್ನಾಗಿದೆ ಅನ್ಸುತ್ತೆ ನನಗೆ. ಆದ್ರೆ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ರೆಡ್ಮಿ ಪ್ಯಾಡ್ ಪ್ರೋನ ಪ್ರೈಸಿಂಗ್ ತುಂಬಾ ಜಾಸ್ತಿ ಆಯ್ತು. ಅದೇ ಪ್ರೈಸಿಂಗ್ ಅಲ್ಲಿ ಈ ಪ್ಯಾಡ್ ಬಂದ್ರೆ ಪ್ರೈಸಿಂಗ್ ಓವರ್ ಆಗಿರುತ್ತೆ ಅನ್ಸುತ್ತೆ. ನೋಡೋಣ ಲಾಂಚ್ ಆದಾಗ ಯಾವ ಪ್ರೈಸಿಂಗ್ ಅಲ್ಲಿ ಬರ್ಬೋದು ಅಂತ. ರಿಯಲ್ಮಿ GT7 Pro ನ ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ಈ ಫೋನ್ ಮೋಸ್ಟ್ ಪವರ್ಫುಲ್ ಸ್ಮಾರ್ಟ್ ಫೋನ್ ಆಗಲಿದೆ. ಹೇಗೆ ಅಂತಂದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಕೊಡಲಾಗುತ್ತೆ. ಇದ್ರ ಜೊತೆಗೆ 300 ವ್ಯಾಟ್ ಸೂಪರ್ ಫ್ಲಾಶ್ ಚಾರ್ಜಿಂಗ್ ಟೆಕ್ನಾಲಜಿನೂ ಇರುತ್ತಂತೆ. ಹಾಗೆ ಇದರಲ್ಲಿ 6100 mAh ಬಿಗ್ ಬ್ಯಾಟರಿ ಇರುತ್ತೆ. ಈ ಫೋನ್ 0 to 100% ಚಾರ್ಜಿಂಗ್ 5 to 7 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಈ ಫೋನ್ ನ ಸ್ಪೆಸಿಫಿಕೇಶನ್ ನೋಡಬಹುದು. ಈ ಫೋನ್ ಅಕ್ಟೋಬರ್ ಎಂಡ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗಬಹುದು. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ನ ಸ್ವಲ್ಪ ಇನ್ಫಾರ್ಮೇಶನ್ ಲೀಕ್ ಆಗಿದೆ. ಈ ಪ್ರೊಸೆಸರ್ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಲಿದೆ. ಹಾಗೆ ಇದು ಆಪಲ್ ನ A17 Pro ಗಿಂತ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇದ್ರ ಜೊತೆಗೆ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 9400 ಹಾಗೆ ಆಪಲ್ A18 Pro ಪ್ರೊಸೆಸರ್ ಕೂಡ ಬರ್ತಾ ಇದಾವೆ. ನೋಡೋಣ ಲಾಂಚ್ ಆದಾಗ ಯಾವ ಪ್ರೊಸೆಸರ್ ಬೆಸ್ಟ್ ಇರುತ್ತೆ ಅಂತ. ನಿಮ್ಗೇನಾದ್ರೂ ಈ ಪ್ರೊಸೆಸರ್ ಗಳ ಕಂಪ್ಯಾರಿಸನ್ ಬೇಕು ಅಂತ ಇದ್ರೆ ನೀವು ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ತರ ಕಂಪ್ಯಾರಿಸನ್ ನಮ್ಮ ಕನ್ನಡದಲ್ಲಿ ಯಾರು ಮಾಡಿಲ್ಲ ಅನ್ಸುತ್ತೆ. ನಾನು ಮಾಡೋಕೆ ಟ್ರೈ ಮಾಡ್ತೀನಿ. ಯುನೀಕ್ ಆಗಿ ಇರುತ್ತೆ. ಮಾಡ್ಬೇಕಾ ಬೇಡವಾ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ರಿಯಲ್ಮಿ ಕಡೆಯಿಂದ ರಿಯಲ್ಮಿ 13 ಪ್ಲಸ್ ಫೋನ್ ಬರ್ತಾ ಇದೆ. ಲಾಸ್ಟ್ ಟೆಕ್ ಸುದ್ದಿಯಲ್ಲಿ ರಿಯಲ್ಮಿ 13 ಫೋನ್ ಬಗ್ಗೆ ಹೇಳಿದ್ದೆ. ಆದ್ರೆ ಈಗ ರಿಯಲ್ಮಿ 13 ಪ್ಲಸ್ ಕೂಡ ಬರ್ತಾ ಇದೆ. ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300 ಪ್ರೊಸೆಸರ್ ಕೂಡ ಇರುತ್ತೆ. ಈ ಫೋನ್ 20,000 ಒಳಗಡೆನೆ ಬರ್ಬೋದು. ರಿಯಲ್ಮಿ ಅದೆಷ್ಟು ಫೋನ್ ನ ಲಾಂಚ್ ಮಾಡುತ್ತೆ ಅಂತ ನಾವು ನೋಡೋಣ. ಅದು ಲಾಂಚ್ ಆದಾಗ ನಾನು ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. BSNL ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್. BSNL 5G ನೆಟ್ವರ್ಕ್ ಟ್ರಯಲ್ ಶುರುವಾಗಿದೆ. BSNL 5G ನೆಟ್ವರ್ಕ್ ಇಂದ ಮೊದಲನೇ ಬಾರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ. ಈ 5G ಸರ್ವಿಸಸ್ ಮೊದಲು ಡೆಲ್ಲಿ, ಹೈದರಾಬಾದ್ ಹಾಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಬರಲಿದೆ. ಇನ್ನು 4Gನೇ ಬಂದಿಲ್ಲ, ಆಗ್ಲೇ 5G ಬರ್ತಾ ಇದೆ. ಬರ್ಲಿ, ನಮಗೂ ತುಂಬಾ ಖುಷಿ ಆಗುತ್ತೆ. ಇವಾಗ ಜಿಯೋ, ಏರ್ಟೆಲ್ ಪ್ರೈಸಿಂಗ್ ಜಾಸ್ತಿ ಆದ್ಮೇಲೆ ಎಲ್ರಿಗೂ ಸ್ವಲ್ಪ ಕಷ್ಟ ಆಗಿದೆ. ಈ ನೆಟ್ವರ್ಕ್ ಬಗ್ಗೆನೂ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಮಾಡ್ಲಾ ಬೇಡವಾ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. OnePlus 13R ನಮ್ಮ ಇಂಡಿಯಾದಲ್ಲಿ ಆದಷ್ಟು ಬೇಗ ಲಾಂಚ್ ಆಗಲಿದೆ. ಇದರ ಸ್ಪೆಸಿಫಿಕೇಶನ್ ಕೂಡ ಲೀಕ್ ಆಗಿದೆ. ಈ ಫೋನ್ OnePlus ACE 5 ರೀಬ್ರ್ಯಾಂಡಿಂಗ್ ಆಗಿ OnePlus 13R ಅಂತ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಇದರ ಸ್ಪೆಸಿಫಿಕೇಶನ್ ನೀವು ನೋಡಬಹುದು. ಈ ಫೋನ್ ನವೆಂಬರ್ ಎಂಡ್ ಅಲ್ಲಿ ಬರ್ಬೋದು ಅಥವಾ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಬರ್ಬೋದು. ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮನೇಲಿ ಏನಾದ್ರೂ 3 ರಿಂದ 5 ವರ್ಷ ಇರೋ ಮಗು ಇದೆಯಾ? ಆ ಮಗುಗೆ ಒಂದು ಆಟ ಸಾಮಾನು ಕೊಡಿಸ್ಬೇಕು ಅಂತ ಇದ್ದೀರಾ? ಹಾಗಿದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗ್ಬೋದು. ಮಾನ್ಸ್ಟರ್ ಟ್ರಕ್ ರಾಕ್ ಕ್ಲೈಂಬಿಂಗ್ ಕಾರ್ ಟಾಯ್. ಈ ಟಾಯ್ ಯೂಶಲಿ 1600 ರಿಂದ 1700 ಸಿಗ್ತಾ ಇತ್ತು. ಆದ್ರೆ ಈಗ ಇದು 799 ಸಿಗ್ತಾ ಇದೆ. ಈ ಕಾರ್ ಕೇಬಲ್ ರಿಮೋಟ್ ಕಂಟ್ರೋಲ್ ರಾಕ್ ಕ್ರಾಲರ್ ಆಗಿದೆ. 5 ಫಂಕ್ಷನ್ ಹೈ ಸ್ಪೀಡ್ ಸಿಗುತ್ತೆ. ಈ ಟಾಯ್ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿ, ಇಷ್ಟ ಆದ್ರೆ ಕೊಡಿ.
ಇವತ್ತಿನ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ ಏಸಸ್ ರಾಗ್ ಆಲಿ ಎಕ್ಸ್ ನಮ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ರಾಗ್ ಆಲಿನ ಅಪ್ಡೇಟ್ ವರ್ಷನ್ ಆಗಿದೆ. ಇದರಲ್ಲಿ ಚಿಪ್ಸೆಟ್ ಹಾಗೆ ಡಿಸ್ಪ್ಲೇ ಸೇಮ್ ಇದೆ, ಆದ್ರೆ ಬ್ಯಾಟ್ರಿ, ಕಾರ್ಡ್ಸ್, ರ್ಯಾಮ್, ಪೋರ್ಟ್ಸ್ ಹಾಗೆ ಗ್ರಿಪ್ ನ ಇಂಪ್ರೂವ್ ಮಾಡಿದ್ದಾರೆ. ಇದು 90,000 ಒಳಗೆ ಇದೇ ತಿಂಗಳು 14ಕ್ಕೆ ಲಾಂಚ್ ಆಗಲಿದೆ. ನಿಮ್ಮ ಹತ್ರ ಏನಾದ್ರೂ 1 ಲಕ್ಷ ಇತ್ತು ಅಂದ್ರೆ ನೀವು ಇದನ್ನ ತಗೋಬಹುದು. ನೋಡಿ ತಗೋತೀರಾ ಅಂತ. ಇವತ್ತಿನ ಫ್ಯಾಕ್ಟ್ ಬಗ್ಗೆ ಮಾತಾಡೋದಾದ್ರೆ ಸೋಫಿಯಾ ಅಂತ ಒಂದು ರೋಬೋಟ್ ಇದೆ. ಈ ರೋಬೋಟ್ ಮೋಸ್ಟ್ ಸ್ಮಾರ್ಟ್ ಹಾಗೆ ಇಂಟೆಲಿಜೆಂಟ್ ರೋಬೋಟ್ ಆಗಿದೆ. ಆದ್ರೆ ಈ ರೋಬೋಟ್ ಹ್ಯೂಮನ್ಸ್ ಡೆಸ್ಟ್ರಾಯ್ ಮಾಡುತ್ತೆ ಅಂತೆ. ಆದ್ರೆ ಇಲ್ಲಿ ಫ್ಯಾಕ್ಟ್ ಏನು ಅಂದ್ರೆ ಈ ರೋಬೋಟ್ ವೈಫೈ ಇಂದ ಕೆಲಸ ಮಾಡುತ್ತೆ. ಇಂಟರ್ನೆಟ್ ಇಲ್ಲ ಅಂತ ಅಂದ್ರೆ ಇದಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಇದ್ರ ಫುಲ್ ಕಂಟ್ರೋಲ್ ನಮ್ಮ ಹತ್ರನೇ ಇರುತ್ತೆ. ಆದ್ರೂ ಇದು ನಮ್ಮನ್ನೇ ನಾಶ ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಟೆಕ್ ಸುದ್ದಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.